ಸಿಎಂ ಸಿದ್ದು ಪರ ಸದನ ಸಾಕ್ಷಿಯಾಗಿ ಯತ್ನಾಳ್ ಬ್ಯಾಟ್ ಅನ್ನ ಬೇಸಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರಾವಧಿ ಇನ್ನೂ 2 ವರ್ಷ ಇದೆ. ಸಿಎಂ ಸಿದ್ದು ಪರ ಸದನ ಸಾಕ್ಷಿಯಾಗಿ ಯತ್ನಾಳ್ ಬ್ಯಾಟಿಂಗ್. ಸಿದ್ದರಾಮಯ್ಯ ಅಧಿಕಾರಾವಧಿ ಇನ್ನೂ 2 ವರ್ಷ ಇದೆ. ಸಿಎಂ ಅವರಿಗೆ ಹೈಕಮಾಂಡ್ ಕೆಲಸ ಮಾಡಲು ಬಿಡ್ತಿಲ್ಲ. ಹೈಕಮಾಂಡ್ ಎಲ್ಲವನ್ನು ಕಂಟ್ರೋಲ್ ಮಾಡಿದ್ರೆ ಹೇಗೆ? ನಾಯಕತ್ವ ಫೈಟ್ನಿಂದ ರಾಜ್ಯದ ಅಭಿವೃದ್ಧಿ ಸಾಧ್ಯ ಇಲ್ಲ. ಸಿಎಲ್ಪಿ ಸಭೆಯಲ್ಲಿಯೂ ಕೂಡ ಇದೇ ಚರ್ಚೆ ಆಗಿದೆ. ಮೊದಲು ಸಿಎಂಗೆ ಕೆಲಸ ಮಾಡಲು ಬಿಡ್ರಿ ಅಂತ ಸಿಎಂ ಪರ ಯತ್ನಾಳ್ ಬ್ಯಾಟ್ ಅನ್ನ ಬೀಸಿದ್ರು. ಸದನದಲ್ಲಿ ಕಾಂಗ್ರೆಸ್ ಕುಟುಕಿದ ರೆಬಲ್ ಯತ್ನಾಳ್. ಸಿಎಂ ಸಿದ್ದು ಪರ ಸದನ ಸಾಕ್ಷಿಯಾಗಿ ಯತ್ನಾಳ್ ಬ್ಯಾಟ್ ಅನ್ನ ಬೀಸಿದ್ದಾರೆ. ಒಂದ್ ಕಡೆ ಇದು ನಾವು ಗಮನಿಸಿ ನೋಡೋದಾದ್ರೆ ರಾಜಕೀಯವಾಗಿ ಮತ್ತೊಂದು ರೀತಿಯಾದಂತಹ ಹೇಳಿಕೆಯನ್ನ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಈಗಾಗಲೇ ಸಿಎಂ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಫೈಟ್ಗೆ ನಾವು ಯಾಕೆ ಕೆಲಸ ಮಾಡೋಣ? ಅಧ್ಯಕ್ಷರೇ, ನಾ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನೀವು ನಿಮ್ಮ ಕಾಲದಲ್ಲಿ ಇನ್ನಾದ್ರೂ 2.5 ವರ್ಷ ಇದೆ. ಈ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ರೀತಿ ಗೊಂದಲ ಇದೆ. ನವೆಂಬರ್ ಕ್ರಾಂತಿಯೋ, ಡಿಸೆಂಬರ್ ಕ್ರಾಂತಿಯೋ, ಜನವರಿ ಕ್ರಾಂತಿಯೋ, ಯಾವ ಕ್ರಾಂತಿ ಆಗ್ತಿತ್ತೋ ಅಥವಾ ಇಲ್ಲೋ, ಇಲ್ಲಾಂದ್ರೆ ಇದೇ ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅನ್ನೋಂಥದ್ದು ಈ ರಾಜ್ಯದ ಜನರಿಗೆ ಸಂದೇಶ ಹೋದರೆ, ಈ ರಾಜ್ಯದ ಅಧಿಕಾರಿಗಳಿಗೆ ಸಂದೇಶ ಹೋದರೆ ಮಾತ್ರ ಆಡಳಿತದಲ್ಲ ಏನು ಕುಸಿತಾಗಿದೆ. ಆಡಳಿತದಲ್ಲಿ ಇವತ್ತು ಅಧಿಕಾರಿಗಳು ಯಾರ ಕಂಟ್ರೋಲಲ್ಲಿ ಇಲ್ಲ. ಅವರಿಗೆ ಗೊತ್ತು, ಇವತ್ತು ಇವರು ಇರ್ತಾರೆ, ನಾಳೆ ಹೋಗ್ತಾರೆ. ನಾವು ಯಾಕೆ ಕೆಲಸ ಮಾಡೋಣ, ಯಾಕೆ ರಿಸ್ಕ್ ತಗೋಣ ಅನ್ನೋಂಥ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ. ಈ ಒಂದು ರೀತಿಯ ರಾಜ್ಯದಲ್ಲಿ ನೇತೃತ್ವದ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏನಿದೆ, ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಆಡಳಿತ ಇವತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿಲ್ಲ. ಯಾಕಂದ್ರೆ ನೋಡಿ ಅಧ್ಯಕ್ಷ, ನಿನ್ನೆ ಒಂದು ಅಪೇಕ್ಷೆ ಬ್ಯಾಂಕ್ ಚುನಾವಣೆಗೆ ಹೈಕಮಾಂಡ್ದವರು ಆದೇಶ ಮಾಡ್ತಾರೆ. ಇದು ರಾಜ್ಯದ ಸಹಕಾರಿ ವ್ಯವಸ್ಥೆಯಲ್ಲಿರುವಂಥ ಒಂದು ಚುನಾವಣೆ. ಇಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಆದಂಥ ಅವರೇ ಸಹಕಾರಿ ಸಚಿವರು ಅದಾರೆ. ಇವತ್ತು ಅವರಿಗೆ ಏನು ನಿರ್ಣಯ ತಗೋಬೇಕನ್ನುವಂಥ ಅಧಿಕಾರವನ್ನು ಕಸಿದುಕೊಳ್ಳುವಂಥ ಒಂದು ಹೈಕಮಾಂಡ್ ಇದ್ದರೆ ಒಬ್ಬ ಮುಖ್ಯಮಂತ್ರಿಗಳು ಕೆಲಸ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ? ಆ ಪರಿಸ್ಥಿತಿ ಈ ರೀತಿ ಒಂದು ಉದಾಹರಣೆ ಹೇಳ್ತೀನಿ ನಾನು. ಅಪೇಕ್ಷೆ ಬ್ಯಾಂಕಿಂದು ಈ ರೀತಿ ನಿರಂತರವಾಗಿ ಆಡಳಿತದಲ್ಲಿರುವಂಥ ಯಾವುದೇ ವ್ಯಕ್ತಿಗೆ ದಿನಾಲು ಕಿರುಕುಳ ಕೊಟ್ಟರೆ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಾದರೂ ಒಂದು ಅಂತ್ಯ ಕಾಣಬೇಕಿದೆ. ಎಲ್ಲಿವರೆಗೆ ಈ ನಾಯಕತ್ವದ ಪ್ರಶ್ನೆ ಇದೆಯಲ್ಲ. ಅಜಿತ್ ಪವಾರ್ ಅವರು DCM ಆಗಿದ್ರು. ಆದರೆ ಅವರು ಹೋಗುವಾಗ ಏನು ತಗೊಂಡು ಹೋದ್ರು? ರಿಚೆಸ್ಟ್ ರಾಜಕಾರಣಿ ಆದಂಥ ಅಜಿತ್ ಪವಾರ್ ಅವರು ಕೂಡ ಹೋಗುವಾಗ ಏನು ತೆಗೆದುಕೊಂಡು ಹೋಗಲಿಲ್ಲ. ಲಕ್ಷಾಂತರ ಆಸ್ತಿ ಮಾಡಿದ್ರೆ ನಮ್ಮ ಜೊತೆಗೆ ಬರಲ್ಲ, ನಮ್ಮ ಟೈಮ್ ಬಂದ್ರೆ ಯಾರು ತೆಗೆದುಕೊಂಡು ಹೋಗಲ್ಲ. ಸರ್ದಾರ್ ಪಟೇಲ್ ಅವರ ರೀತಿ ಕೆಲಸ ಮಾಡಿ. ಸಿಎಂ ಅವರೇ, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ್ದೀರಿ ನೀವು. ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ ಅಪಕೀರ್ತಿ ಪಡಿಬೇಡಿ. ಸಿಎಂಗೆ ನೇರವಾಗಿ ಹೇಳಿದ ಬಸನಗೌಡ ಯತ್ನಾಳ್. ಒಂದು ಮಾತು ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ. ನಿನ್ನೆ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ, 6 ಸಲ ಉಪಮುಖ್ಯಮಂತ್ರಿ ಆದವರು ಹೇಳ್ತಿದ್ರು. ನಾವೆಲ್ಲ ನಮ್ಮ ಮಿತ್ರರು ಮಾತಾಡಾಕ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಇದ್ದು ಒಡೆಯ. ಟೈಮ್ ಬತ್ತಂದ್ರೆ ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ. ನೀವು ಎಷ್ಟು ದುಡ್ಡು ಮಾಡಿ ನಾನು ಅಂಥದ್ದು ಬರೋದಿಲ್ಲ, ನೀವು ಎಷ್ಟು ಆಸ್ತಿ ಖರೀದಿ ಮಾಡಿ ನಾವು ಅಂತ ಬರೋದಿಲ್ಲ. ನಿಮಗೆ ಕೊನೆಗೆ ಬರೋದು
ಅನೇಕ ಸಂದರ್ಭಗಳಲ್ಲಿ ನಾವು ಯಾಕೆ ಇವತ್ತು ನಮ್ಮ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಯಾಕೆ ನೆನೆಸ್ಕೋತೀವಿ? ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ, ಇಡೀ ದೇಶವನ್ನು ಒಂದುಗೂಡಿಸಿದಂಥ, ಸುಮಾರು 565 ರಾಜ್ಯಗಳನ್ನು ಒಗ್ಗೂಡಿಸಿದಂಥ ಒಂದು ವ್ಯಕ್ತಿ ಯಾರಪ್ಪ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಈ ರೀತಿ ಏನು ಒಂದು ಗೌರವವಿದೆ. ಬಹುಶಃ ನೀವು ದಾಖಲೆ ಮಾಡಿದ್ರಿ ಮುಖ್ಯಮಂತ್ರಿಗಳೇ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿನ ದಾಖಲೆ ಮಾಡಿರಿ, ಅತಿ ಹೆಚ್ಚು ಬಜೆಟನ್ನು ಕೊಟ್ಟಂಥವ್ರು ದಾಖಲೆ ಮಾಡಿದಿರಿ. ಆದರೆ ನಾ ಕೊನೆ ಮಾತು ಹೇಳ್ತೇನೆ ನಿಮಗೆ, ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ ಮುಖ್ಯಮಂತ್ರಿ ಅಂತೇಳಿ ಹೆಸರು ಕಳಂಕವನ್ನು ನೀವು ಹೊತ್ಕೊಂಡು ಹೋಗಬಾರದು ಅನ್ನೋಂಥದ್ದು. ಅದರ ಮೂಲಕ ಕರ್ನಾಟಕದ ಎಲ್ಲ ಉತ್ತರ ಕರ್ನಾಟಕ ಇರ್ಬೋದು, ಈ ಭಾಗದ ಕರ್ನಾಟಕ ಇರ್ಬೋದು, ಎಲ್ಲದಕ್ಕೂ ನ್ಯಾಯ ಕೊಡುವಂಥ ಕೆಲಸ ಮಾಡೋದ್ರ ಮೂಲಕ ಇವತ್ತೇನು ಸುಮ್ಮನೆ ಅಂಕಿ ಸಂಖ್ಯೆಗಳನ್ನು ಹೇಳೋದ್ರಿಂದ ಏನು ದೊಡ್ಡದಾಗೋದಿಲ್ಲ. ಅಂಕಿ ಸಂಖ್ಯೆಗಳ ಮೇಲೆ ಎಲ್ಲರಿಗೂ ಗೊತ್ತಿದೆ ಭ್ರಷ್ಟಾಚಾರ ಎಷ್ಟು ನಡೆದಿದೆ. ಸುಮ್ಮನೆ ನಮ್ಮ ಮುಂದೆ ಮಾತಾಡ್ತಾರೆ, ಆದರೆ ಹಿಂದೆ ಹೋದರೆ ನೀವು ಹೇಳೋದಕ್ಕೆ ಸತ್ಯ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಮುಂದೇನು ಹೇಳ್ತಾರೆ, ಇಲ್ಲಿ ಅವ್ರು ಮಾಡೇಬೇಕು ಪಾಪ, ಅವರು ನಮ್ಮ ಎದುರಿಗೆ ಮಾತಾಡಬೇಕು. ಯಾಕಂದ್ರೆ ಅವ್ರು ಇನ್ನೂ ಮಂತ್ರಿ ಆಗಬೇಕಾಗಿದೆ, ನಿಗಮ ಮಂಡಳಿ ಅಧ್ಯಕ್ಷರಾಗಬೇಕಾಗಿದೆ. ಈ ಎಲ್ಲ ಇರೋದ್ರಿಂದ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ತಮ್ಮ ರಾಜ್ಯಪಾಲರ ಭಾಷಣಕ್ಕೆ ಉತ್ತರ ಕೊಡೋ ಕಾಲದಲ್ಲಿ ನಿಮ್ಮದೇ ಆದಂಥ ಒಂದು ಬ್ಲೂ ಪ್ರಿಂಟ್ ಇಡಿ. ನಾನು ಇವತ್ತಿನಿಂದ ಈ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡೋದ್ರ ಸಲುವಾಗಿ ನನ್ನ ಕೊನೆಯ ದಿನಗಳನ್ನು ನಾನು ಈ ರಾಜ್ಯಕ್ಕೆ ಒಳ್ಳೆಯದನ್ನೇ ಮಾಡಿ ಹೋಗ್ತೀನಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತೀನಿ. ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ